ರಾಯಬಾಗದಲ್ಲಿ ಇರುವಂತಹ ಬಾವಚಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ನಮಗೆ ಬೇಡ ಎಂದು ಮಕ್ಕಳು ಮತ್ತು ಪಾಲಕರು ಶಾಲೆಯ ಮುಂದೆ ಶಿಕ್ಷಕಿ ವಿರುದ್ಧ ಪ್ರೊಟೆಸ್ಟ್ ನಡೆಸಿರುವಂತಹ ಘಟನೆ ಜರುಗಿದೆ. ರಾಯಬಾಗ ತಾಲೂಕಿನ ಬಾವಚಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಹಸೀನಾ ಪಠಾಣ್ ವಿರುದ್ಧ ಮಕ್ಕಳು ಹಾಗೂ ಪಾಲಕರು ಸಮಸ್ಯೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ತನ್ನ ಧರ್ಮ ಪಾಲನೆ ನೆಪದಲ್ಲಿ ಶಾಲೆಯ ಮಕ್ಕಳನ್ನ ಅಮಾನುಷವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಮುಖ್ಯ ಶಿಕ್ಷಕಿ ಹಸೀನಾ ಪಠಾಣ್ ಅಂತ ಪಾಲಕರು ದೂರಿದ್ದಾರೆ. ರಾಯಬಾಗ ತಾಲೂಕಿನ ರಾಯಬಾಗ ಶುಗರ್ ಕಾರ್ಖಾನೆಯ ಹತ್ತಿರ ಇರುವಂತಹ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಇವರಾಗಿದ್ದು, ಶಿಕ್ಷಕಿ ಹಸೀನಾ ಪಠಾಣ್ ಶೌಚಕ್ಕೆ ಹೋದ್ರೆ ಮಕ್ಕಳು ಬಕೆಟ್ನಲ್ಲಿ ನೀರು ತಂದು ಶೌಚಾಲಯದವರೆಗೆ ಕೊಡಬೇಕು. ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ಸಂಬಂಧವಿಲ್ಲದಂತಹ ಮಾತನಾಡುತ್ತಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸಲು ಬಿಸಿಯೂಟ ಯೋಜನೆ ತಂದರೂ ಕೂಡ ಸಮರ್ಪಕವಾಗಿ ಯೋಜನೆಯನ್ನ ನಿಭಾಯಿಸುವಲ್ಲಿ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಪಾಲಕರು ಆರೋಪ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಶಾಲಾ ಅವಧಿಯಲ್ಲಿ ಮಕ್ಕಳನ್ನ ದುರುಪಯೋಗಪಡಿಸಿಕೊಳ್ತಿದ್ದಾರೆ. ಇನ್ನು ಪೋಷಕರು ಮುಖ್ಯ ಶಿಕ್ಷಕಿ ಸರಿಯಾಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡೋದಿಲ್ಲ ಅಂತ ಆರೋಪಿಸಿದ್ದಾರೆ. ಇನ್ನು ಮಕ್ಕಳಿಗೆ ಮುಖ್ಯ ಶಿಕ್ಷಕಿ ಹೇಳ್ತಾರೆ, ನಾವು ಪಾಠ ಮಾಡಿದ್ರು ಮಾಡದೇ ಇದ್ರು ಸುಮ್ಮನೆ ಕುಳಿದ್ರು ನಮಗೆ ಪಗಾರ ಬರುತ್ತೆ. ಯಾವ ಕೋರ್ಟ್ ಕಚೇರಿ ಪೊಲೀಸರು ಏನು ಮಾಡೋಕೆ ಆಗೋಲ್ಲ. ನಾನು ಹೇಳಿದ ಕೆಲಸವನ್ನ ಮಾಡದೆ ಹೋದ್ರೆ ನಮ್ಮ ಮಕ್ಕಳನ್ನ ಹೊಡೆದು ಬೆದರಿಕೆ ಹಾಕ್ತಾರೆ ಅಂತ ಮಕ್ಕಳ ಪಾಲಕರು ಆರೋಪಿಸಿರುವಂತದ್ದು. ಮಕ್ಕಳ ಪಾಲಕರು ಇದನ್ನೆಲ್ಲ ಕೇಳೋಕೆ ಶಾಲೆಗೆ ಬಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ, ಬೆದರಿಕೆ ಹಾಕುತ್ತಾರಂತೆ ಶಾಲೆಯ ಮುಖ್ಯ ಶಿಕ್ಷಕಿ ಹಸೀನಾ ಪಠಾಣ್. ಹೀಗಂತ ಮಕ್ಕಳ ಪಾಲಕರು ಶಾಲೆಯ ಮುಂದೆ ಧರಣಿ ಕೈಗೊಂಡಿದ್ರು. ಯಾವುದೇ ಶಾಲೆಯ ಅಭಿವೃದ್ಧಿ ಇನ್ನಿತರ ಕೆಲಸ ಮಾಡಬೇಕಾದ್ರೆ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರ ಸದಸ್ಯರಿಗೆ ಗಮನಕ್ಕೆ ತರೋದೇ ಇಲ್ಲ ಅಂತ ಎಸ್ಟಿಎಂಸಿ ಅಧ್ಯಕ್ಷ ಮಾರುತಿ ಸನ್ನಿಧಿ ಹೇಳಿದ್ದಾರೆ. ಒಂದಿಬ್ಬರು ಮಂದಿ ಅದಿಲ್ರಿ, ಯಾವಾಗಿಂದ್ರ ಊಟ ಇಲ್ಲ ನಿಮಗೆ? ಯಾವಾಗಿಂದ್ರ ಇಲ್ಲ? ಯಾಕೆ ಊಟ ಯಾಕೆ ಮಾಡಿಲ್ಲ? ಚಲೋ ಮಾಡಂಗಿಲ್ಲ ಆಚೆ ಕಡೆ? ಏನಾಗಿತ್ತು ಸಾರ? ಇಲ್ಲಿದ್ದವ್ರು ಅಡಿಗೆ ಮಾಡತ್ತಾರೋ ಅಲ್ಲಿ ಬೇರೆದವ್ರು ಅಡಿಗೆ ಮಾಡತ್ತಾರೋ? ಈಗ ನೀವು ಮಧ್ಯಾಹ್ನದಾಗಿಂದ ಊಟನ ಮಾಡಿಲ್ಲ? ಎಷ್ಟು ಗಂಟೆಗೆ? ಎಲ್ಲಿ ಮಾಡಿರಿ? ಊಟ ಮಾಡಿ ಬಂದ್ರಿ ನೀವು? ಎಲ್ಲಿ ಉಲ್ಟೆ ಮಾಡ್ಕೊಂಡ್ರಿ? ಹಾಲು ಕುಡಿಯೋಣ? ಯಾಕೆ ಉಲ್ಟಿ ಯಾಕಾಯ್ತು? ಏನಿಲ್ಲಾಗಿತ್ತು ನೀರು ಹಾಕಿರಿ, ಹಾಲು ಪುಡಿ ಹಾಕ್ಯಾರ, ಕಾಶಿಲಾಗಿರು. 2 ದಿವಸದಿಂದ ಆಚೆ ಕಡೆ ಊಟ ಕೊಂಟಾರಿ ನೀವು? ಸೋಮವಾರದಿಂದ ಟೀಚರ್ಗಳು ಕೇಳೋಣ ಏನಂತಾರ? ಟೀಚರ್ಗಳು ಕೇಳೋಣ ಅಲ್ಲಿ ಹೋಗಂತಾರ್ರಿ. ಅಲ್ಲಿ ನಾವು ಹೋಗಾಕ ನಾಚಿ ಬರೋಣ, ಅಲ್ಲಿ ಹೋಗೋದಕ್ಕೆ ಬಿಡ್ತಾರೆ. ಅಲ್ಲಿ ಹೋದ್ರೆ ನಿಮ್ಗೆ ಹೊಟ್ಟೆ ತುಂಬ ಕೊಡತ್ತಾರ? ಅಲ್ಲಿ ಹೋದ್ರೆ ಹೊಟ್ಟೆ ತುಂಬ ಒಂದೊಂದು ಸಲ ಅನ್ನ ಹಾಕ್ತಾರೋ ಹಚ್ಕೊಡ್ತಾರೋ? ಊಟ ಸರಿ ಇರ್ತೈತಿ? ಸಾರ ಎಸ್ಡಿಎಂಸಿ ಅಂತೂ ಅವಾಗ ಕರೆದಿರ್ರಿ, ಯಾರು ಬಂದಿಲ್ಲ, ಅದೊಂದು ಬರೋಬರ್ ಐತ್ರಿ. ಬಟ್ ಇದನ್ನ ಮಾಡೋದ್ನಾಗ ನಮ್ಗೆ ಯಾರಿಗೆ ಇಂಟಿಮೇಷನ್ ಕೊಟ್ಟಿಲ್ರಿ. ಏನು ಮಾಡ್ತಾರೆ? ನಮಗೆ ಇದು ಅಡಿಗೆ ಅವ್ರನ್ನ ಚೇಂಜ್ ಮಾಡೋದಂತ ಯಾವಾಗ ಹೇಳಿರಲ್ಲ. ಈಗ ಮನೆ ಅವ್ರು ಬಂದಾಗ್ರಿ ಅಡಿಗೆ ಅವ್ರನ್ನ ಚೇಂಜ್ ಮಾಡೋರ್ದ ಅಡಿಗೆನ ಬಂದ್ ಮಾಡಿದ್ರಿ. ಅಡಿಗೆ ಬೇರೆ ಸಾಲಿಗೆ ಅಟ್ಯಾಚ್ ಕೊಡೋದಿದ್ರಿ. ಅದನ್ನ ಹೇಳೋದ್ನಾಗ್ರಿ ನಮ್ಗೆ ಯಾರಿಗೆ ಮೀಟಿಂಗ್ ಅವಾಗ ಯಾರು ಹೇಳಿಲ್ಲ. ಬೇರೆ ಸಾಲಿಗೆ ಯಾಕೆ ಅಟ್ಯಾಚ್ ಕೊಡತ್ತಾರ? ಬೇರೆ ಸಾಲಿಗೆ ಆಗಂಗಿಲ್ಲ ತಂದ್ರಿ ಮೇಡಮ್. ಅವ್ರಿಗೆ ಆಗೋದಿಲ್ಲ ಅಂದ್ರೆ ಅವ್ರು ಈಗ ನೋಡ್ರಿ ಗೌರ್ಮೆಂಟ್ ಅವ್ರ ಡ್ಯೂಟಿ ಐತ್ರಿ, ಅವ್ರಿಗೆ ಏನು ಬರ್ತೈತೆ ಅದು ಶಾಲ್ಯಾಗ ಅವ್ರಿಗೆ ನೇಮಿಸಿರ್ತಾರೆ. ಅವ್ರ ಕೈಲಿ ಆಗೋದಿಲ್ಲ ಅಂದ್ರೆ ಅವ್ರು ಬೇರೆ ಕಡೆ ವರ್ಗಾವಣೆ ಆಗಬಹುದ್ರಿ. ನೀವು ಬೇರೆ ಎಲ್ಲರೂ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಬಂದ್ರಂದ್ರೆ ಮತ್ತೆ ಗೌರ್ಮೆಂಟ್ ಸಂಬಳ ₹1 ಕಡಿಮೆ ಅಲ್ಲ. ಈಗ ಗೌರ್ಮೆಂಟ್ ಗಾಡಿ ತಂದ ಹಾಕ್ತಾರ ಅನ್ನ ಮತ್ತು ಸಾಂಬಾರ. ಅದ ಎನ್ಜಿಒ ಬೇಡ ಅಂದ್ರಿ ಅವ್ರು. ಯಾಕೆ ಬೇಡ ಅಂದ್ರೆ? ಊಟ ಸರಿ ಆಗಂಗಿಲ್ರಿ, ಬೇಡ ಅಂದ್ರೆ. ಹಂಗಲ್ರಿ, ಎನ್ಜಿಒ ಏನೈತ್ರಿ ಮೊದಲ ಮಕ್ಕಳಿಗೆ ಶಾಲೆಗೆ ಅದನ್ನ ಅಟ್ಯಾಚ್ ಕೊಡ್ಬೇಕು ಅಂತ ಅಲ್ಲಿಂದ ಅವ್ರು ಆರಂಭಿಕಂದ್ರೆ ಅವ್ರು ಎನ್ಜಿಒದಿಂದ ತರಿಸ್ಕೊಡ್ಬೋದು. ಡೈರೆಕ್ಟ್ ಎನ್ಜಿಒ ಕೊಡಕ್ಕೆ ಬರಂಗಿಲ್ಲ. ಅಲ್ರಿ ನಾ ಏನು ಕೇಳ್ತೇನೆ ರೀ, ನಿಮ್ಗೆ ಇಲ್ಲಿ ಅನ್ನ ಸಾರ ಬಂದ್ ಮಾಡ್ಬೇಕಾತಂದ್ರೆ ನಿಮ್ಗೆ SDM ಸಾರ್ ಕರ್ಸಿ ಹೇಳ್ಯಾರನ ಅಟ್ಟ ಹೇಳ್ರಿ, ಹೇಳ್ಯಾರೇನಿಲ್ಲ ಅಷ್ಟ ಹೇಳ್ರಿ. ನಮ್ಗೆ ಹೆಚ್ಚಿಗೆ ನಿಮ್ಗೂ ಹೇಳ್ಕೊತ ಬಂದೇನ್ರಿ, ಹಿಂಗೆ ಮಾಡಕತ್ತಾರ. ನಿಮ್ಗೆ ಇವ್ರಿಗೂ ಹೇಳ್ಕೊತ ಬಂದೇನ್ರಿ, ಇವ್ರು ಕಿವಿ ಮ್ಯಾಗ ಇಟ್ಕೊತ ಬಂದೇನ್ರಿ. ನಮ್ಮ ಮಾತು ರೀ ಹೇಳಿದೇನಿಲ್ರಿ ಸದಾ ಅವ್ರು ಹೇಳ್ರಿ. ನೀವು
ಮತ್ತೆ ರೀ ಹೇಳ್ತೀನಿ ಕೇಳ್ರಲ್ಲ, ನನಗಂತೂ ಬಿಸಿ ಊಟ ಆಗಂಗಿಲ್ಲ ಅಂತ ಬರೆದು ಕೊಟ್ಟೇನ್ರಿ. ಯಾಕೆ ಆಗೋದಿಲ್ಲ ಅಂತಂದ್ರೆ ಯಾರಿಗೆ ಬರ್ದು ಕೊಟ್ಟಿರಿ? ನಾನು ಬಿಸಿ ಊಟ ಆಫೀಸ್ ಅಧಿಕಾರಿಗಳಿಗೆ ಬರೆದು ಕೊಟ್ಟೇನ್ರಿ. ಆಮೇಲೆ ಅವ್ರು ಬಂದರ್ರಿ, ವಿಸಿಟ್ ಮಾಡಿರಿ. ಆಮೇಲೆ ನನ್ನ ನಂತರ ಶಿನಾರಿಟಿ ಪೂಜಾರಿ ಟೀಚರ್ ಐತ್ರಿ, ಅವ್ರು ಕೇಳ್ರಿ, ಅವರು ಮಾಡಂಗಿಲ್ಲ ತಂದ್ರಿ. ಆಮೇಲೆ ಅವ್ರ ನಂತರ ಭಾಗ್ಯ ಟೀಚರ್ ಇದ್ದಾರೆ, ಅವ್ರು ಡೆಲಿವರಿಗೆ ಹೋಗಿರ್ರಿ. ಅವ್ರು ಡೆಲಿವರಿಗೆ ಹೋಗಿರು. ಆಮೇಲೆ ಆದರೂ ಅವ್ರಿಗೂ ಒಂದು ಸ್ವಲ್ಪ ಕೇಳೋಣ, ನಾವು ಸಣ್ಣ ಮಕ್ಕಳು ಅದಾವೆ, ನನಗೂ ಆಗಂಗಿಲ್ಲ ಅಂದ್ರಿ. ಆಮೇಲೆ ಅವ್ರು ಅಂದ್ರೆ ನಾನು ಏನಂದ್ರಿ, ನಾವು ಏನಾರು ಇದಕ್ಕೆ 3 ಮಂದಿಗೆ ಆಗಂಗಿಲ್ಲ ಅಂದ್ರೆ ಬರ್ಕೊಂತಾರೆ ಅವ್ರು 3 ಮಂದಿ ಕೈಲೇನ ಬರೆದು ಕೊಟ್ಟಾರ. ನಾನು ಬರೆದು ಕೊಟ್ಟಿದ್ದೇನೆ ರೀ, ಪೂಜಾರಿ ಟೀಚರು ಬರೆದು ಕೊಟ್ಟಾರಿ. ಆಮೇಲೆ ಭಾಗ್ಯ ಅವ್ರಂತೂ ಇದಕ್ಕೆ ಹೋಗಿರಿ, ಡೆಲಿವರಿ ರಜಾಕ್ರಿ. ಅಂತ ಈಗ ಯಾರು ನಡ್ಸತ್ತಾರ? ಈಗ ಬಿಸಿ ಊಟ ಅಧಿಕಾರಿಗಳು ಹೇಳ್ರಿ. ಹಾಂ, ಬಿಸಿ ಊಟ ಅಧಿಕಾರಿಗಳು ಬಂದರ್ರಿ. ಆಮೇಲೆ ಹಿಂಗೆಲ್ಲ ಪ್ರಾಬ್ಲಮ್ ಐತೆ ಅಂದ್ಕೊಳ್ಳಿ ಬಂದು ವಿಸಿಟ್ ಮಾಡ್ರಿ ಒಂದು ದಿವಸ ರೀ. ವಿಸಿಟ್ ಮಾಡಿ ಆಮೇಲೆ ನಮ್ಮನ್ನ ಕೇಳಿರಿ ಅವ್ರು, ನಮ್ಮ ಕೈಲಿ ಬರ್ಸ್ಕೊಂಡ್ರೆ ನಾವು ಏನೇನು ಬರ್ಕೊಂಡಿದ್ದೇವೆ ಕೊಟ್ಟಿರಲ್ಲ. ನಾನಂತೂ ನನ್ನ ಕೈಲಿ ಆಗಂಗಿಲ್ಲ ತನಕತ್ತಾರ ಹೆಚ್ಚಮ್ಮ. ಅವ್ರು ನನ್ನ ಬಿಯೋಲ್ ಐತಿ, ಕ್ಲಾಸ್ ಅದಾವು, ನನ್ನ ಕೈಲಿ ಆಗಂಗಿಲ್ಲ ತವ್ರು ಅಂತ ಅಂತಾರು. ಇವು ಅವ್ರದಂತೂ ರಜಾದ ಮ್ಯಾಗ ಅದಾರು. ಮತ್ತು ಇದನ್ನು ಏನಾರು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತೇವಂತಂದು ವೆಲಾಪುರ ಸರ್ ನಮಗೆ ಹೇಳಿರಿ. ಆಮೇಲೆ ಮೊನ್ನೆ 30 ತಾರೀಕಿಗೆ ಬಂದರಿ ಅವ್ರು. ಅಂತ ಬಂದರಿ. ಆಮೇಲೆ ನಾವಂತೂ ಬರೆದು ಕೊಟ್ಟಿದ್ದೀವಿ ರೀ, ಯಾಕಂದ್ರೆ ನಮ್ಗೆ ಮ್ಯಾಗಿನ ಇಟ್ಟು ಅರ್ಚರು ಮಾಡಕತ್ತಾರ ರೀ. ಯಾರು ಟಾರ್ಚರ್ ಮಾಡತ್ತಾರ ರೀ? ಯಾರಂದ್ರೆ ಅಡ್ಗ್ಯಾರು ಕಿಮ್ಮತ್ ಕೊಟ್ಟು ಮಾತಾಡಂಗಿಲ್ಲ. ಎಷ್ಟು ಜನ ಅದಾರ ಅಡಿಗೆ? 2 ಮಂದಿ ಅದಾರ ರೀ. ಅವ್ರು ಏನು ಹೆಸರು ಅವರು? ಏನಾರು ಹೇಳ್ರಿ ಅದನ್ನ ಮಾಡಂಗಿಲ್ಲ ರೀ. ಅವ್ರ ಹೆಸರೇನ್ರಿ? ಅವ್ರ ಸತ್ಯವ ದಾಸರ ಮತ್ತು ಸತ್ಯವ ಪೂಜಾರಿ ರೀ. ಏನು ಟಾರ್ಚರ್ ಮಾಡತ್ತಾರ? ಏನು ಟಾರ್ಚರ್ ಮಾಡ್ತಾರಂದ್ರೆ ಏನು ಹೇಳಿದ್ ಕೇಳಂಗಿಲ್ಲ ರೀ, ಮಾಡಂಗಿಲ್ಲ ರೀ. ಮತ್ತು ಅದಕ್ಕೆಲ್ಲ ನಾವು ಅದೆಲ್ಲ ನಾವು ಮೊದಲಿನ ಮಾಡಿದೆವಲ್ಲ, ನಿಮಗೆ ಬಂದವ್ರದೀರಿ. ಮತ್ತು ಇಂಥ ಹೆಣ್ಮಕ್ಳು ಬರ್ತಾರೋ ಹೋಗ್ತಾರೋ, ನಾವು ಕಾಯಂ ಇದ್ದಾರದೇ ಇಲ್ಲಿ. ನಿಮ್ಗೆ ಎಷ್ಟು ತಿಂಗಳು ವಯಸ್ಸು ಕೊಟ್ಟಿರಿ ಇದು ಅಡಿಗಿದ್ರಿ? ಏನು ರೀ? ನಿಮಗೆ ಅಡಿಗಿದ ಎಷ್ಟು ತಿಂಗಳು ವಯಸ್ಸು ಕೊಟ್ಟಿರಿ? ನನಗೆ ಅವ್ರ ಆಗಸ್ಟ್ನಾಗ ಬಂದಿರಿ. ಆಮೇಲೆ ಅಲ್ಲಿಂದ ಅವಾಗಿಂದ ನಾವು ಬರೆದು ಕೊಟ್ಟಿದ್ದೀರಿ ಅವಾಗ. ಆಮೇಲೆ ಅದರ ನಂತರ ಅವ್ರು ಅಂದರು ನೋಡ್ರಿ ಅಂತಂದ್ರಿ. ಆಮೇಲೆ ನೀನು ಅವ್ರ ಇನ್ಕ್ವೈರಿ ಮಾಡ್ಕೊತ ಬಂದಾರೆ ಅವ್ರು ಸಾಹೇಬರು. ಅವ್ರು ಇನ್ಕ್ವೈರಿ ಮಾಡ್ಕೊತ ಬಂದ ಮ್ಯಾಗ ಅವ್ರಿಗೆ ಗೊತ್ತಾದ್ಮ್ಯಾಗ ರೀ ಅವ್ರು ನೀನು ಬಂದ ಕೇಸಿಂದ ಏನಂದ್ರು, ಒಬ್ಬರು ಆ ಕಡೆ ಹೋಗ್ರಿ, ಒಬ್ರು ಈ ಕಡೆ ಹೋಗ್ರಿ. ಮತ್ತು ನಿಮ್ದು ಅಂತದ್ದು ಈಗ ಸದ್ಯಕ್ಕೆ ನಾವು ವಿವೇಕಾನಂದ ಸಮೀಪದಂತಹ ಶಾಲೆಗೆನ ಟ್ಯಾಗ್ ಮಾಡಬೇಕಾಗ್ತೈತಿ ಅಂತ ಹೇಳ್ರಿ ಅವ್ರು ಖುಲ್ಲಾರಿ. ಮತ್ತು ಯಾರೂ 3 ಮಂದಿ ಮಾಡಾಕ್ತಾ ಇರಲಿಲ್ಲ ಅಂದ್ಬೇಕ. ಇನ್ನು ಅನಿವಾರ್ಯ ಪರ್ಸನ್ದಾಗ ನಾವೇನು ಮಾಡೋ ಬರಂಗಿಲ್ಲ, ಅಲ್ಲಿ ಟ್ಯಾಗ್ ಮಾಡ್ತೀವಿ. ಆ ಮಕ್ಕಳಿಗೆ ನೀವು ಊಟ ಅಲ್ಲಿ ಬಡಸರಿ. ಮುಂದೆ ಏನು ಎಂಬುದನ್ನು SDMC ಮೀಟಿಂಗ್ ಕರೀರಿ. ಆಮೇಲೆ ಕರೆದ ಕೇಸಿಂದ ಅದಕ್ಕೇನು ಮಾಡಿರಿ, ಅವ್ರು ಬಾಯಲ್ಲಿ ಕೇಳ್ರಿ, ನೀವು ಯಾವ ರೀತಿ ಇದನ್ನು ಮಾಡ್ತೀರಿ, ಚಾಲೂ ಮಾಡ್ತೀರಿ. ಆಮೇಲೆ ಅದಕ್ಕೆ ಏನು ಅವ್ರು ಹೇಳ್ತಾರೆ ನೋಡ್ರಿ, ಕೇಳ್ರಿ. ಕೇಳಿ ಕೇಸಿಂದ ಯಾವ್ದಕ್ಕೊಂದು ಹಾದಿ ಕಂದು ಹೇಳಿರತ್ತ ಅವ್ರು ಹೇಳಿ ಹೋಗ್ರಿ. ಯಾವ್ದು ಕರೆದ್ರಿ ಮೀಟಿಂಗ್ ರೀ? SDMC ಮೀಟಿಂಗ್ 4 ಸರ್ತಿ ಕರೆದೇನೆ, 3 ಸರ್ತಿ ಫೋನ್ ಮಾಡಿ ಹೇಳ್ಯಾರಿ. 1 ಸರ್ತಿ ನಾವು ಅಧ್ಯಕ್ಷರು ಕೂಡ ಎಲ್ಲ ಟೀಚರ್ ಕಡೆ ಲೆಟರ್ ಬರೆಯಕ್ಕೆ ಹಚ್ಚಿ ಅವ್ರು ಕೊಟ್ಟರು ಮೀಟಿಂಗ್ ಬಂದಿಲ್ಲ. ಒಬ್ಬರು ಬರ್ಲಿಕ್ಕಂದ್ರೆ ಎಲ್ಲರೂ ಬರಂಗಿಲ್ಲ. ಬರೋರು ಅಧ್ಯಕ್ಷರು ಒಬ್ರು, ಆಮೇಲೆ ಇವ್ರು ಹೋತವ್ರು ಒಬ್ರು, ಆಮೇಲೆ ಇವ್ರು ರಾಜಶ್ರೀ ಪಾಟೀಲ್ ಒಬ್ರು. ಆಮೇಲೆ ಇವ್ರು ಒಂದು 2 ಸರ್ತಿ ಬಂದಾರೆ. ಯಾರೀ? ಯಲ್ಲಪ್ಪ ಇವ್ರು ಯಾರೀ? ಯಲ್ಲಪ್ಪ ಬಬಲೇಶ್ವರ್ ಗೌಡ್ರಿ. ಅವರು ನಂತರ ಬರಲಿಲ್ಲ. ಇವ್ರು ಮಾತ್ರ ಬಂದು ಕೂತ್ ಹೋಗ್ಯಾರಿ. ಎಷ್ಟೊತ್ತು ಮತ್ತು 12 ಮತ್ತು ಬಂದು ಕೂತು ಹಾದಿ ನೋಡಿ ಹೋಗ್ಯಾರಿ. ಅವ್ರು SDMC ಮೀಟಿಂಗ್ ಕರೆದವ್ರು ಬರ್ಬೇಕಿಲ್ಲ ರೀ. 1-2-3 ಮಂದಿ ಪ್ರಾಬ್ಲಮ್ ಇರಲಿ ರೀ, ಅವ್ರು ಬರೋದು ಬ್ಯಾಡ್ರಿ, ಉಳ್ಕಿದವ್ರು ಬರ್ಬೇಕಿಲ್ಲ ರೀ. ಮತ್ತು ಪಾಲಕರು ಕೇಳೋಣ ಕಂಪ್ಲೇಂಟ್ ಏನು ಮಾಡ್ತೀರಿ ಮಾಡೋರಿ ಅಂತ ಇರುತ್ತೆ. ನಾ ಅಂದೇ ಅಲ್ರಿ ಹಂಗ್ರಿ. ಒಂದು ಮೇಡಮ್ ಈಗ ರೀ ನೀವು ಅಧಿಕಾರ ಮೇಲೆ ಇರ್ತೀರಿ ರೀ, ನಿಮ್ಗೆ ಒಂದೇ ಯಾಕೆ ನೇಮಕ ಇದು ಅಡಿಗೆದು ನೀವು ಮಾಡ್ಬೇಕಲ್ರಿ? ಹಂಗಿಲ್ರಿ, ನಮ್ಮ ಕೈಲಿ ಆಗಂಗಿಲ್ಲ ಅಂದ್ರೆ ಅದು ಆಗಂಗಿಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗ್ಬೇಕ್ರಿ, ಇಲ್ಲಿ ಬರೋರ್ನ ಹಾಕ್ಬೇಕ್ರಿ. ಹೌದು ರೀ, ಇವ್ರೆಲ್ಲರೂ ಬರ್ದು ಕೊಟ್ಟರೆ ನಾವು ಬೇರೆ ಕಡೆ ಹೋಗ್ತಾ ಇರೋದಲ್ರಿ. ಅಭಿಷೇಕ ಇಲ್ರಿ ನನಗೆ. ಈಗ ನೋಡ್ರಿ ಮಕ್ಕಳಿಗೆ ಸರಿಯಾಗಿ ಊಟದ ಹೊಟ್ಟೆ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ನೀವು HM ಆಗಿ ಏನು ಮಾಡೋದೈತ್ರಿ ಸ್ಕೂಲ್ಗೆ? ವ್ಯವಸ್ಥೆ ಯಾಕಿಲ್ರಿ? ವ್ಯವಸ್ಥೆ ಐತ್ರಿ, ಎಲ್ಲ ಮಾಡಕತ್ತೇವ್ರಿ. ನಿಮ್ಮ ಕೈಲಿ ಅದು ಆಗುದಿಲ್ಲ. ಈಗ ಗೌರ್ಮೆಂಟ್ ಡ್ಯೂಟಿ ಐತ್ರಿ, ನಿಮ್ಮದು ಡ್ಯೂಟಿ ಇದ್ದರೆ ನಿಮಗೆ ಏನು ಬರ್ತೈತಿ ಅದನ್ನ ಮಾಡಬೇಕಲ್ರಿ. ನೀವು ಹೇಳೋದು ಕರೆಕ್ಟ್ ಐತಿ, ಆದ್ರೆ ನಮ್ಮ ಮತ್ತೆ ನೀವು ಯಾಕೆ ಮಾಡೋದಿಲ್ಲ ಅಂತಾರ್ರಿ? ಪರ್ಯಾಯ ವ್ಯವಸ್ಥೆ ಅವ್ರು ಮಾಡಬೇಕಾಗ್ತೈತ್ರಿ. ಅಡಿಗೆವ್ರು ಎಲ್ದಾರ್ರಿ? ಅಡಿಗೆ ಸಿಬ್ಬಂದಿ ಎಲ್ಲಿ? ಅಡಿಗೆ ಸಿಬ್ಬಂದಿ ಅವ್ರಿಗೆ ಹಾಂ ರೀ. ಅವ್ರ ಪೂಜಾರಿ ಟೀಚರ್ನ ಮತ್ತು ಅವ್ರ ಟೀಚರ್ನು ಕರೀರಿ, ಅವ್ರಿಗೆ ಅದನ್ನ ಹೋರಿ ಮಾತಾಡ್ರಿ. ಹೇಳಿ ಸರ್, ಏನು ಮಾಡೋರು ಲಾಸ್ಟ್ ನಿಮ್ದು? ಈಗ ಹುಡುಗರು ಹಿಂಗೆ ಧರಣಿ ಕೂತಿದಾರು ಆಗೈತ್ರಿ. ಮತ್ತು ನಿಮ್ಮ ಶಾಲೆಗೆ ಸರಿಯಾಗಿ ಮಕ್ಕಳು ಊಟದಿಲ್ಲ ರೀ. ಅವ್ರು ಮೇಡಮ್ ಕೇಳ್ರಿ ಹೇಳ್ತಾರೋ ನಾವು ಆಚೆ ಕಡೆ ಕೊಟ್ಟೇವು ಅಂತ ಹೇಳ್ತಾರೆ ರೀ. SDMC ಅವ್ರು ನಿಮ್ಗೆ ಗಮನಕ್ಕಿಲ್ದ ಅವ್ರು ಮಾಡಿರಿ. ಹಾಂ, ಈಗ ರೀ ಒಂದು 4 ತಿಂಗಳು 5 ತಿಂಗಳ ಹಿಂದ್ರಿ ಸರ್ ನಾವು ಒಂದು ಮೀಟಿಂಗ್ ಕರೆದಿದ್ವಿ ರೀ. ಒಂದು ಸ್ವಲ್ಪ ಅಡುಗೆ ಅವ್ರಿಗೆ ಒಂದು ಸ್ವಲ್ಪ ಹಿಂಗೆ ರೀ ಏನೋ ಸಣ್ಣ ಪುಟ್ಟ ಜಗಳ ಆಗ್ತಿದ್ವಿ ರೀ. ಆ ಟೈಮ್ನಾಗ ಒಂದು ಸಲ ಇವರು ನಮಗೆ ಗೊತ್ತಿಲ್ಲದೇನೆ ಲೆಟ್ರ್ ಬರ್ದ್ರಿ ಬಿಸಿ ಊಟಕ್ಕೆ. ಆಮೇಲೆ ನಾವೇನು ಹೇಳಿದ್ವಿ, ಅವಾಗ ಸಹಿವು ಮಾಡಿದ್ವಿ ರೀ. ಯಾಕಂದ್ರೆ ಈ ಅಡುಗೆ ಅವ್ರಿಗೆ ನಾವು ಒಂದು ಪನಿಷ್ಮೆಂಟ್ ಕೊಡ್ಬೇಕಂತ್ರಿ ಅಂತ. ಅದ್ರ ಮುಂದೆ ನಾವೇನು ಹೇಳಿದ್ವಿ ರೀ, ಇದನ್ನೇನು ಮಾಡಬೇಡ್ರಿ ನೀವು, ಇದು SDMC ಮೀಟಿಂಗೂ ಇಲ್ಲ, ಮತ್ತು ನಾವು ಯಾರು ಪಾಲಕರ ಮೀಟಿಂಗೂ ಬಂದಿಲ್ಲ, ಅದನ್ನು ಮಾಡಬೇಡ ಅಂದ್ರೆ ಭೀ ಅವ್ರದವ್ರ ಅಲ್ಲಿ ಲೆಟ್ರ್ ಬರ್ತಾರೆ.
ಲೆಟ್ರ್ ಬರೆದು ಇದನ್ನ ಮಾಡಿದ್ದಾರೆ. ಅಂದ್ರೆ SDMC ಅವ್ರನ್ನ ಕರೆಸಿ ಮೀಟಿಂಗ್ ಮಾಡಿ ಒಂದು ನಿರ್ಣಯಕ್ಕೆ ಬರೋದಿಲ್ಲ ಇಲ್ಲ 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 ಅವ್ರು ಬರ್ತಾರೆ ಅವ್ರ ಕೊಟ್ಟಾರ ವೈಯಕ್ತಿಕ ಕೊಟ್ಟಾರ. ಈಗ ನಿಮ್ಮ ಬೇಡಿಕೆ ಏನಿಗೆ ಲಾಸ್ಟ್? ಈಗ ಏನಿಲ್ರಿ ಸರ್, ನಾವೇಂತೂ ಈ ಟೈಪ್ ಆಗಿದ್ರಿ. ಈಗ ಸರ್ಗಂತೂ ಫೋನ್ ಹಚ್ಚಿ ಹೇಳಿದೇವ್ರಿ. ಬೇವು ಸರ್ಗೆ ಮಾತಾಡಿದ್ವಿ. ಬಿಸಿ ಊಟ ಅಧಿಕಾರಿ ಜೋಡಿ ಮಾತಾಡಿ ಬಿಸಿ ಊಟ ಅಧಿಕಾರಿ ಜೋಡಿನೂ ಮಾತಾಡಿದ್ರಿ. ಅವ್ರೇನು ಹೇಳಿದಾರ್ರಿ, ನೀವು ಒಂದು ಹಂತಕ್ಕೆ ಬರ್ರಿ, ಆಮೇಲೆ ನೀವು SDMC ಮೀಟಿಂಗ್ ಕರೀರಿ. ಮೀಟಿಂಗ್ ಕರೆದ ನೀವು ಎಲ್ಲ ತೀರ್ಮಾನ ಮಾಡ್ಕೊರಿ, ನಾಳೆ ನಿಮಗೆ ಮತ್ತೆ ಬಿಸಿ ಊಟನ ಆದೇಶ ಮಾಡ್ತೇನೆ ಅಂತ ಅವರು ಹೇಳಿದರು. ಈಗ ಟೀಚರ್ ಅವ್ರ ಮಕ್ಕಳಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಬಕೆಟ್ ಒಯ್ಬೇಕು ಟಾಯ್ಲೆಟ್ಗೆ ಅದು ಇದು ಅಂತೇಳಿ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅದಂತೂ ನಾ ಯಾವಾಗ ನೋಡಿಲ್ಲ ನಾವು ಯಾವಾಗ ಶಾಲ್ಯಾಗ ನೋಡಿಲ್ಲ ಬಿರಿ. ಪಾಲಕರು ಯಾರ ಬಂದಾಗ ಪಾಠನೂ ಮಾಡೋಣ ಅಂತಾರೆ ಹುಡುಗರ್ರಿ ಇದ್ದಿರ್ಬೇಕು ಸರ್. ಇಲ್ಲ SDMC ಅವ್ರು ನೀವು ವಾರದಾಗ ಒಂದ್ಸಲ ಅಧ್ಯಕ್ಷರಾಗಿ ಬಂದು ನಾವು ವಾರದಾಗ ಒಂದ್ಸಲ ಬರ್ತೀವಿ ಸರ್, ಡೈಲಿ ಬರೋಕ್ಕಾಗಲ್ಲ. ಬರ್ಬೇಕ್ರಿ. ಮಕ್ಕಳನ್ನ ಕೇಳುದ್ರಲ್ಲ ಒಂದು ಸ್ವಲ್ಪ ಅಧ್ಯಕ್ಷರಾಗಿರ್ತಾರೆ. ಹೌದೌದ್ರಿ. ಮಕ್ಕಳನ್ನ ಕೇಳುದು ನಿಮ್ಗೆ ಸರಿಯಾಗಿ ಟೀಚರ್ಗಳು ಪಾಠ ಕಲ್ಸತ್ತಾರೋ ಇಲ್ಲೋ, ಸರಿಯಾಗಿ ಊಟ ಮಾಡ್ಸತ್ತಾರೋ ಇಲ್ಲೋ, ಅಡಿಗೆ ಕೊಯ್ಲೆ ಕುಂಜಾರ. ಊಟದಂತೂ ನಮ್ಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಊಟದಂತೂ ನಮಗೆ ಪ್ರಾಬ್ಲಮ್ ನಮ್ಮಲ್ಲಿ ಏನೂ ಇಲ್ಲ ಆಗಿತ್ತು. ಈಗ ಇವ್ರಿಗೆ ನಮ್ಗೆ ಸಡನ್ಲಿ ಇದನ್ನ ಮಾಡಿಬಿಟ್ಟಿದಾರಲ್ಲ, ನಮಗೆ ಯಾರಿಗೆ ಏನೂ ಇಂಟಿಮೇಷನ್ ಮಾಡಿಲ್ಲ. ನಿಮ್ಮ ಗಮನಕ್ಕೆ ಇಲ್ಲ ಇಲ್ಲ ಇಲ್ಲ. ಈಗ 4 ತಿಂಗಳ ಹಿಂದೆ ಮಾತ್ರ ಅವ್ರು ಬಿಸಿ ಊಟ ಸರ್ ಬಂದಾಗ ಒಂದ್ಸಲ ಚರ್ಚೆ ಆಗಿತ್ತು ರೀ. ಅದ ವರದಿ ತೊಗೊಂಡು ಬಂದು ಅವ್ರು ಈಗ ಮಾಡಿ ಹೋಗಿದಾರೆ. ನಮ್ಮ ಗಮನಕ್ಕೂ ಇಲ್ರಿ. ನಿಮ್ಮ ಹೆಸರೇನು ರೀ? ಮಾರುತಿ ಸರ್, ಮಾರುತಿ ಸಂಧಿ. ಮಾರುತಿ ಸಂಧಿ.